ಅಣ್ಣ ಸಿಗ್ನೇಚರ್ ಮಾತ್ರ ಅಲ್ಲ 3 ಚಾಲೆಂಜ್ ಇದೆ. ನೀವು ನನಗೊಂದು ಮುತ್ತು ಕೊಡ್ಬೇಕು. ಭೇಟಿ ಮಾಡಿ ನೋಡಿ. ಯಾರೋ ಯಾರೋ ನೀ ಯಾರು. ಮ್ಯಾನ್ ವಿತ್ ಗೋಲ್ಡನ್ ಆಟು ನಮ್ ಧ್ರುವ ಅಣ್ಣ. ನಾನಿವತ್ತು ನಮ್ಮ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಣ್ಣನ ಭೇಟಿ ಮಾಡಕ್ ಹೋಗ್ತಿದ್ದೀನಿ. ಅವರು ಪ್ರತಿ ವಾರ ಅವರು ಫ್ರೀ ಇದ್ದಾಗ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರೆ ಅಂತ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ. ನಾನು ಕೂಡ ಚಿಕ್ಕ ವಯಸ್ಸಿಂದ ಸುಮಾರು ಸತಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ಭೇಟಿ ಮಾಡ್ತಿದ್ದೀನಿ. ಇದು ಸರ್ಜಾ. ನಿಜವಾಗ್ಲೂ ಧ್ರುವ ಅಣ್ಣ ಅಷ್ಟು ತಾಳ್ಮೆಯಿಂದ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರ? ಎಷ್ಟು ಜನ ಅಭಿಮಾನಿಗಳು ಅವರ ಮನೆ ಮುಂದೆ ಬರ್ತಾರೆ? ಎಲ್ರು ಕೂಡ ಅವರು ಭೇಟಿ ಮಾಡ್ತಾರಾ ಇಲ್ವಾ? ಅವರ ಮನೆ ಹೇಗಿದೆ, ಅವರ ಓಡಾಡೋ ಕಾರು, ಹಾಗೆ ಎಷ್ಟು ಚೆನ್ನಾಗಿ ಅಭಿಮಾನಿಗಳನ್ನ ಮಾತಾಡಿಸ್ತಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಕಡೆಯಿಂದ ಧ್ರುವ ಅಣ್ಣಂಗೆ 3 ವಿಶ್ ಇದೆ. ಒಂದು, ಅವ್ರು ನನ್ನ ಹಗ್ ಮಾಡ್ಬೇಕು. 2ನೇದು, ಒಂದು ಮುತ್ತು ಕೊಡ್ಬೇಕು. ಹಾಗೆ 3ನೇದು, ನಾನು ಅವ್ರಿಗೊಂದು ಡೈಲಾಗ್ ಹೊಡಿಬೇಕು. ನೆರವೇರಿಸ್ತಾರಾ ಇಲ್ವಾ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ತುಂಬಾ ಜನ ಅವ್ರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಅನ್ಸುತ್ತೆ, ಮುಂಚೆ ಚಿರು ಅಣ್ಣ ಇದ್ದಿದ್ದಿಲ್ಲೇ. ನಾನು ಸುಮಾರು ಸತಿ ಫೋಟೋ ಇಡ್ಸಿದ್ದೀನಿ. ನೀವು ಯಾರನ್ನ ಫೋಟೋ ಇಡ್ಸಿದ್ರೆ ಕಮೆಂಟ್ ಮಾಡಿ. ಇದೇ ಸ್ಪಾಟ್ ಅಲ್ಲಿ ಚಿರು ಅಣ್ಣ ಫೋಟೋ ಕೊಡೋರು ಪ್ರತಿ ವಾರ. ಅಲ್ಲಿ ಏನಿದೆಯಲ್ವಾ, ಅಲ್ಲಿ ಡೆಡ್ ಎಂಡ್ ಬಂದ್ಬಿಟ್ಟು ಧ್ರುವ ಅಣ್ಣ ಮನೆ. ಅಲ್ಲಿ ನೋಡಿ ಜನ ನಿಂತಿದ್ದಾರೆ, ಅಲ್ಲಿ ಧ್ರುವ ಅಣ್ಣ ಮನೆ. ಭಾನುವಾರದತ್ತು ಧ್ರುವ ಅಣ್ಣನು ಫೋಟೋ ಕೊಡೋರು, ಇಲ್ಲಿ ಚಿರು ಅಣ್ಣನು ಫೋಟೋ ಕೊಡೋರು. ನೋಡಿ ಮನೆ ಪಕ್ಕದಲ್ಲೇ ನೀವು ಚಿರು ಅಣ್ಣನ ಕಾರ್ ನೋಡ್ಬೋದು. ಮುಂಚೆ ಚಿರು ಅಣ್ಣ ಓಡಾಡ್ತಿದ್ದಿದ್ ಕಾರ್ ಇದು, ರಾಮ್ ಅಂತ ಇದೆ. ನಾವು ಅವಾಗ ನೋಡಿದ್ದು. ಇಲ್ಲೂ ಒಂದಿದೆ ನೋಡಿ, ಹಿಂದೆ ನೋಡಿ ಸರ್ಜಾ ಅಂತಾನು ಬರ್ದಿದೆ. ಆಗಲಿ ನೋಡಿ ಇದೇ ಧ್ರುವ ಅಣ್ಣ ಮನೆ. ಧ್ರುವ ಅಣ್ಣ ಮನೆ ಮುಂಚೆ ಈಗ ಬ್ಯಾರಿಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಶಕ್ತಿ ಪ್ರಸಾದ್ ಚಿತ್ರನಟ, ಅವರ ತಾತ ಅವರ ಹೆಸರು ಹಾಕಿದ್ದಾರೆ. ಮುಂಚೆ ಇರಲಿಲ್ಲ ಈ ಗೇಟು, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ, ಈಗ ಹಾಕ್ಸಿದ್ದಾರೆ. ಇಲ್ಲೇ ಅಪ್ಪ ಪ್ರತಿ ವಾರ ಅಭಿಮಾನಿಗಳು ಬಂದು ಧ್ರುವ ಅಣ್ಣ ಗೇಟ್ ಹತ್ರ ನಿಂತ್ಕೊಂಡು ಫೋಟೋ ಕೊಡೋದು. ಇಲ್ಲಿ ನೋಡಿ ಧ್ರುವ ಅಣ್ಣನ ಕಾರ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿಮಾನಿಗಳೆಲ್ಲ ನಿಂತವ್ರೆ. ಮೋಸ್ಟ್ಲಿ ಅಭಿಮಾನಿಗಳನ್ನೆಲ್ಲ ಭೇಟಿ ಮಾಡಿ ಹೋಗ್ತಾರೆ ಅನ್ಸುತ್ತೆ. ಧ್ರುವ ಅಣ್ಣ ಅಭಿಮಾನಿಗಳಿಗೆಲ್ಲರಿಗೂ ಗೊತ್ತಿರುತ್ತೆ ಇವರು ಮುತ್ತು ಅಣ್ಣ ಅಂತ. ನಾನು ಅದ್ದೂರಿ ಟೈಮಿಂದನೂ ನೋಡ್ತಾ ಇದ್ದೀನಿ ಇವ್ರನ್ನ. ಅಣ್ಣ ಜೊತೆನೇ ಇದ್ದಾರೆ. ತುಂಬಾ ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಧ್ರುವ ಅಣ್ಣನ ನೋಡಕ್ಕೆ. ಅಂದ್ರೆ ಅವ್ರಿಗೆ ಮುಂಚೆನೆ ಇನ್ಫಾರ್ಮ್ ಮಾಡ್ತಾರೆ ಅವ್ರು ಯಾವಾಗ ಸಿಗ್ತಾರೆ ಯಾವಾಗ ಸಿಗಲ್ಲ ಅಂತ. ಸುಮ್ನೆ ತುಂಬಾ ದೂರದಿಂದ ಬಂದು ಅವ್ರಿಗೂ ಬೇಜಾರಾಗಬಾರ್ದು ಅಂತ ಒಂದಿನ ಮುಂಚೆನೆ ಅವರ ಫ್ಯಾನ್ಸ್ ಪೇಜ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ಇವರೆಲ್ಲ ಆಕ್ಚುಲಿ ಬಂದಿರೋದು ಸಹಾಯ ಕೇಳ್ಕೊಂಡು. ಸೊ ಅದಕ್ಕೆ ಅವರು ಧ್ರುವ ಅಣ್ಣ ಕಡೆ ಅವರು ಬರ್ಕೊಂತ ಇದಾರೆ ಅವ್ರ ನೇಮು, ಮತ್ತೆ ಏನ್ ಸಹಾಯ ಬೇಕು, ನಂಬರ್ ಎಲ್ಲಾನು. ಇವರೆಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಧ್ರುವ ಅಣ್ಣಂಗ್ ಕೊಡ್ತಾರೆ. ಅವರು ಇವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ. ನೋಡ್ರಿ ಹಿಂಗ್ ಹಾಕ್ಸ್ಕೊಂಡವ್ರೆ. ಧ್ರುವ ಅಣ್ಣ ಒಳಗಡೆ ಚಿರು ಅಣ್ಣನ. ಇಲ್ಲಿಂದ ಬಂದಿರೋದು ನೀವು? ಲಗ್ಗೆರೆ. ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ. ಸೀನಿಯರ್ ಸಿಟಿಸನ್ಸು ಮತ್ತು ಲೇಡೀಸ್ಗೆ ಸಪ್ರೇಟ್ ಲೈನ್ ಮಾಡಿದ್ರು, ಜೆಂಟ್ಸ್ಗೆ ಸಪ್ರೇಟ್ ಲೈನ್ ಮಾಡಿದ್ರು. ಇನ್ನೇನು ಸ್ವಲ್ಪ ಹೊತ್ತಿಗೆ ಧ್ರುವ ಅಣ್ಣ ಬರ್ತಾರೆ ಅಂತ. ಕ್ರೌಡ್ ಆಗಬಾರ್ದು ಮತ್ತು ಯಾರು ಕೂಡ ರಶ್ ಮಾಡಬಾರ್ದು ಅಂತ. ನೋಡ್ತಾ 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 ಜನ ಜಾಸ್ತಿ ಆಗ್ತಾನೆ ಇದ್ರು. ಎಂಟ್ರಿ ಕೊಟ್ರು ನೋಡಿ ಆಕ್ಷನ್ ಪ್ರಿನ್ಸ್. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೋಗರ್ ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಗ್ತ್ಯಾ. ಇಂಡಿಯಾದಲ್ಲಿ ಯಾವ ಊರಿದೆ ಎಲ್ಲ ಊರಿಗೆ ಹೋಗಿ ಕೇಳಿದ್ದು ಪ್ರಮೋಷನ್ ಸರ್. ಇನ್ನು 20 ದಿವಸ ಮುಗಿಸ್ಕೊಂಡು ಬರ್ತೀನಿ ಸರ್. ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಯೂತ್ಸು, ಹುಡುಗರು, ಸೀನಿಯರ್ ಸಿಟಿಸನ್ಸ್ ಎಲ್ಲರಿಗೂ ಫೋಟೋ ಕೊಟ್ರು, ಎಲ್ಲರಿಗೂ ಟೈಮ್ ಕೊಟ್ರು, ಎಲ್ಲರನ್ನೂ ಮಾತಾಡ್ಸಿದ್ರು. ಅರ್ಧ ದಿನ ಪೂರ್ತಿ ಅಭಿಮಾನಿಗಳ ಜೊತೆ ಸ್ಪೆಂಡ್ ಮಾಡಿದ್ರು. ಈಗ ನನ್ ಚಾಲೆಂಜ್ ಒಂದು ಇತ್ತಲ್ವಾ, ಬನ್ನಿ ಕೇಳೋಣ. ಅದ್ದೂರಿ, ಬಹದ್ದೂರು, ಭರ್ಜರಿ ಎಲ್ಲ ಮಾರ್ಟಿನ್ನು, ಪೊಗರು ಎಲ್ಲ ಟೈಮಲ್ಲೂ ಮೀಟ್ ಮಾಡಿರೋದು. ಫೋಟೋಸ್ ನೋಡಂತೂ ಅಣ್ಣ ಫುಲ್ ಖುಷಿ ಆಗ್ಬಿಟ್ರು. ಅದಾದ್ಮೇಲೆ ಹೇಳ್ದೆ, ಅಣ್ಣ 3 ವಿಶಸ್ ಇದೆ ಮಾಡ್ಕೊಡ್ಬೇಕು ಅಂತ. ಒಂದು ಹಗ್ ಮಾಡ್ಬೇಕು, ಒಂದು ಮುತ್ತು ಕೊಡ್ಬೇಕು, ಒಂದು ಡೈಲಾಗ್ ಹೊಡಿಬೇಕು ಅಷ್ಟೇ. ಓಕೆ ಬ್ರೋ. ಅಲ್ಲೇ ಅದೇ ಅಣ್ಣ ಕ್ಯಾಮ್ರಾ ಮುಂದೆ ಬನ್ನಿ. ವಿಶ್ ನಂಬರ್ 1 ಹಗ್ ಮಾಡ್ಬೇಕು. ಅಣ್ಣ ಮಾತ್ರ ಒಂದು ಒಳ್ಳೆ ಹಗ್ ಕೊಟ್ರು, ತುಂಬಾ ಖುಷಿ ಆಯ್ತು. ಸೊ ವಿಶ್ ನಂಬರ್ 1 ಸಕ್ಸಸ್ಫುಲಿ ಕಂಪ್ಲೀಟೆಡ್. ವಿಶ್ ನಂಬರ್ 2 ಮುತ್ ಕೊಡ್ಬೇಕು. ಅಣ್ಣ ಮುತ್ ಕೊಡಿ ಅಂತ ಕೇಳ್ದೆ, ಕೊಡೋ ಅಂದ್ರು. ಅಣ್ಣ ನೀವು ಕೊಡ್ಬೇಕು ಅಂದೆ, ನಾನ್ ಕೊಡ್ಬೇಕೇನೋ ಅಂದ್ರು. ಹ್ಞೂ ಅಣ್ಣ ಅಂದೆ. ಒಂಚೂರು ಯೋಚನೆ ಮಾಡ್ದೆ, ಒಂದು ಮುತ್ ಕೊಟ್ರು. ಕಂಗ್ರಾಚುಲೇಷನ್ ಬ್ರದರ್. ಲಾಟ್ರಿ. ವಿಶ್ ನಂಬರ್ 2 ಮುತ್ ಕೊಡೋದು ಕಂಪ್ಲೀಟೆಡ್. ಸೊ ವಿಶ್ ನಂಬರ್ 3 ಡೈಲಾಗ್ ಹೊಡಿಯೋದು. ಡೈಲಾಗ್ ಹೊಡಿತೀನಿ ಅಣ್ಣ ಅಂದೆ. ನಾನ್ ಪ್ರಿಪೇರ್ ಆಗೋಂತೂ ಹೋಗಿರ್ಲಿಲ್ಲ, ಬಟ್ ಹೊಡೆದಿದ್ದೀನಿ ಕೇಳಿ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತ್ಸೋರೆಲ್ಲ ಲೈಲಾ ಮಜ್ಲು ಆಗಲ್ಲ. ನಿನಗೆ ಅಂತ ನಿಮ್ಮ ಅಪ್ಪ ನೋಡಿದ ಹುಡುಗ ಯಾರೇ ಆದ್ರೂ ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ ಆಗಲ್ಲ. ಜೈ ಆಂಜನೇಯ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಭೇಟಿ ಮಾಡಿ ನೋಡಿ.
ಅಣ್ಣ ಇಲ್ಲಿ ಇಲ್ಲಿ ಕೆಳಗಡೆ ಹಾಕ್ಬಿಡಿ, ಕೊಡ್ತೀನಿ ಇಲ್ಲಿ ಅಣ್ಣನ ಕೆಳಗಡೆ. ನಂಬರ್ ತಗೊಂಡ್ರಲ್ಲ ಈ ಕಡೆ ಬಂದ್ಬಿಡ್ರೆ ಮ್ಯಾನ್ ವಿತ್ ಗೋಲ್ಡನ್ ಆಟು ನಮ್ ಧ್ರುವ ಅಣ್ಣ. ಅದಕ್ಕೆ ಹೇಳೋದು ಈಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ಬಂದಿರೋದು ಪ್ರೂಫ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. 3 ವಿಶಸ್ನು ಕಂಪ್ಲೀಟ್ ಮಾಡ್ಕೊಂಡೆ. ಒಬ್ಬ ಆಡಿಯನ್ಸ್ಗೆ ಅಷ್ಟು ಪ್ರೀತಿಯಿಂದ, ಅಷ್ಟು ಪೇಷನ್ಸ್ ಇಂದ, ಅಷ್ಟು ನಿಧಾನವಾಗಿ, ಅಷ್ಟು ಟೈಮ್ ಕೊಡ್ತಾರಲ್ವಾ, ನಿಜವಾದ ಸೆಲೆಬ್ರಿಟಿ ಧ್ರುವ ಅಣ್ಣ. ಸಿಕ್ತು ಸಿಗ್ನೇಚರು ನಿಮ್ಮ ಧ್ರುವ. ಅವ್ರನ್ನ ಅದ್ದೂರಿ, ಬಹದ್ದೂರು, ಭರ್ಜರಿ, ಇದು ಪೊಗರು ಟೈಮ್, ಇದೆಲ್ಲ ಪೊಗರು ಟೈಮು, ಇದು ಮಾರ್ಟಿನ್ ಟೈಮು. ಸೊ ಇಷ್ಟು ಟೈಮಲ್ಲೂ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ನೋಡ್ಬಿಟ್ಟು ಧ್ರುವಣ್ಣ ಏನ್ ಹೇಳ್ತವ್ರೆ ಅಂದ್ರೆ, ಇದೆಲ್ಲ ನೀನೇನೇನೋ ಅಂತ ಕೇಳ್ತಾರೆ. ಅವ್ರ ಟ್ಯಾಲೆಂಟ್ ಇಂದ ಅವರು ಸ್ಟಾರ್ ಆದವರು. ಆದ್ರೆ ಈ ತರ ಅಭಿಮಾನಿಗಳನ್ನ ಗಳಿಸ್ಬೇಕಂದ್ರೆ ಅದಕ್ಕೆ ಒಂದು ಒಳ್ಳೆ ಮನ್ಸಿರ್ಬೇಕು. ಯಾರೆಲ್ಲ ಧ್ರುವಣ್ಣ ಫ್ಯಾನ್ಸ್ ನೋಡ್ತಿದ್ದೀರಾ, ನಿಮ್ಗೆ ಯಾಕೆ ಧ್ರುವಣ್ಣ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಸೆಲೆಬ್ರಿಟಿನ ಮೀಟ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.